ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ. ಇರುಳೆಲ್ಲ ನಡೆದನ ಸುಂಕಕ್ಕಂಜಿ. ಕಳವೆಯೆಲ್ಲ ಹೋಗಿ ಬರಿಯ ಗೋಣಿ ಉಳಿಯಿತ್ತು. ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ ಎಂಬ ವಚನವು ಶರಣ ದೇವರ ದಾಸಿಮಯ್ಯನವರ ಆಳವಾದ ತಾತ್ವಿಕ ನಿಲುವನ್ನು ಪ್ರತಿಬಿಂಬಿಸುತ್ತದೆ. ಈ ವಚನವು ಬಾಹ್ಯ ಆಚರಣೆಗಳಿಗಿಂತ ಆಂತರಿಕ ಶುದ್ಧತೆ ಮತ್ತು ದೃಢಭಕ್ತಿಯ ಮಹತ್ವವನ್ನು ಸಾರುತ್ತದೆ. ಈ ವಚನವು ಒಂದು ಸರಳ ದೃಷ್ಟಾಂತದ ಮೂಲಕ ಮನುಷ್ಯನ ಭಕ್ತಿಯ ಸ್ವರೂಪವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸುತ್ತದೆ. ಹರಿದ ಗೋಣಿ ಎಂದರೆ ದೇಹ ಅಥವಾ ಮನಸ್ಸು. ಹರಿದ ಗೋಣಿಯು ದೋಷಪೂರಿತ, ಅಶುದ್ಧ ಅಥವಾ ದುರ್ಬಲವಾದ ಮನಸ್ಸು ಅಥವಾ ದೇಹವನ್ನು ಸಂಕೇತಿಸುತ್ತದೆ. ಭಕ್ತಿ ಎಂಬ ಅಮೂಲ್ಯವಾದ ಸಂಪತ್ತನ್ನು ಇಂತಹ ಅಶುದ್ಧ ಮನಸ್ಸಿನಲ್ಲಿ ಸಂಗ್ರಹಿಸಲು ಪ್ರಯತ್ನಿಸಿದರೆ ಅದು ನಿಲ್ಲುವುದಿಲ್ಲ. ಕಳವೆ ಅಂದರೆ ಭಕ್ತಿ ಅಥವಾ ಪುಣ್ಯ. ಕಳವೆಯು ಭಕ್ತಿ, ಸತ್ಕರ್ಮಗಳು, ಪುಣ್ಯ ಕಾರ್ಯಗಳು ಅಥವಾ ಆಧ್ಯಾತ್ಮಿಕ ಗಳಿಕೆಯನ್ನು ಪ್ರತಿನಿಧಿಸುತ್ತದೆ. ಸುಂಕಕ್ಕಂಜಿ ಇರುಳೆಲ್ಲ ನಡೆದದ್ದು. ಸುಂಕ ತಪ್ಪಿಸಲು ರಾತ್ರಿಯಿಡೀ ನಡೆದ ಪ್ರಯಾಣವು ಭಕ್ತನು ಲೌಕಿಕ ಆಸೆ, ಭಯ ಮತ್ತು ಸಂಸಾರದ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಮಾಡುವ ಪ್ರಯತ್ನಗಳನ್ನು ಸೂಚಿಸುತ್ತದೆ. ಬಾಹ್ಯವಾಗಿ ದೈವಭಕ್ತಿ, ವ್ರತ, ಪೂಜೆ ಎಂದು ತೋರಿಸಿಕೊಂಡರೂ ಆಂತರಿಕವಾಗಿ ಮನಸ್ಸು ಶುದ್ಧವಾಗಿಲ್ಲದಿದ್ದರೆ ಈ ಎಲ್ಲಾ ಪ್ರಯತ್ನಗಳು ನಿರರ್ಥಕವಾಗುತ್ತವೆ. ಕಳವೆ ಹೋಗಿ ಬರಿಗೋಣಿ ಉಳಿದದ್ದು. ಅಂತಿಮವಾಗಿ ಮನಸ್ಸಿನ ದೌರ್ಬಲ್ಯ ಅಥವಾ ಕಲ್ಮಶದಿಂದಾಗಿ ಭಕ್ತಿಯ ಸಾರವೆಲ್ಲ ನಷ್ಟವಾಗಿ ಕೇವಲ ಬಾಹ್ಯ ಆಚರಣೆಯ ಖಾಲಿ ಪಾತ್ರೆಯಷ್ಟೇ ಉಳಿಯುತ್ತದೆ. ನಿಜವಾದ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗುವುದಿಲ್ಲ. ಅಳಿಮನದವನ ಭಕ್ತಿ. ಈ ವಚನದ ಮುಖ್ಯ ತಿರುಳು ಅಳಿಮನದಲ್ಲಿದೆ. ಅಂದರೆ ಸ್ಥಿರವಲ್ಲದ, ಕಪಟದಿಂದ ಕೂಡಿದ ಅಥವಾ ನಿಜವಾದ ಶ್ರದ್ಧೆಯಿಲ್ಲದ ಮನಸ್ಸಿನಿಂದ ಮಾಡಿದ ಯಾವುದೇ ಭಕ್ತಿಯೂ ಫಲ ನೀಡುವುದಿಲ್ಲ. ದೇವರ ದಾಸಿಮಯ್ಯನವರು ಈ ವಚನದ ಮೂಲಕ ಕೇವಲ ಬಾಹ್ಯ ಭಕ್ತಿ ಪ್ರದರ್ಶನ ಅಥವಾ ಆಚರಣೆಗಳಿಂದ ಮೋಕ್ಷ ಅಥವಾ ದೇವರ ಒಲುಮೆ ಸಿಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮನಸ್ಸಿನ ಶುದ್ಧತೆ, ಏಕಾಗ್ರತೆ ಮತ್ತು ಪ್ರಾಮಾಣಿಕತೆ ನಿಜವಾದ ಭಕ್ತಿಗೆ ಅಡಿಪಾಯ. ಶುದ್ಧ ಮನಸ್ಸಿಲ್ಲದೆ ಮಾಡಿದ ಭಕ್ತಿ ಹರಿದ ಚೀಲದಲ್ಲಿ ಧಾನ್ಯ ತುಂಬಿದಷ್ಟೇ ಹಾಸ್ಯಾಸ್ಪದ ಮತ್ತು ನಿಷ್ಪ್ರಯೋಜಕ.